ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಇಂದಿನ ಸಂಚಿಕೆಯಲ್ಲಿ ಕನ್ನಡ ಚಿತ್ರರಂಗದ ಪೋಷಕ ನಟ ಸುಂದರ ಕೃಷ್ಣ ಅರಸ್ ಅವರ ಬಗ್ಗೆ ತಿಳಿಸಿಕೊಡುತ್ತೇನೆ. ಸುಂದರ ಕೃಷ್ಣ ಅರಸ್ ಅವರು 1941ರಲ್ಲಿ ಜನಿಸಿ 1991ರಲ್ಲಿ ನಿಧನ ಹೊಂದಿದರು. ಕನ್ನಡ ಚಿತ್ರರಂಗದ ಪ್ರಸಿದ್ಧ ಖಳನಟ, ನಿರ್ದೇಶಕ ಮತ್ತು ನಿರ್ಮಾಪಕ. ತಮ್ಮ ಕಂಚಿನ ಕಂಠ ಮತ್ತು ಅದ್ಭುತ ಅಭಿನಯದ ಮೂಲಕ ಜನಪ್ರಿಯರಾಗಿದ್ದ ಅವರು ಸುಮಾರು 190ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಚಿತ್ರದ ಬೆರಮಾಡಿ ಪಾತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಅವರು 1941ರಲ್ಲಿ ಚಾಮರಾಜನಗರ ಜಿಲ್ಲೆಯ ಉತ್ತವಳ್ಳಿಯಲ್ಲಿ ಜನಿಸಿದರು. ಯಳಂದೂರಿನಲ್ಲಿ ಹೈಸ್ಕೂಲ್ ಶಿಕ್ಷಣ ಮುಗಿಸಿ ಮೈಸೂರಿನ ಮರಿಮಲ್ಲಪ್ಪ ಕಾಲೇಜಿನಲ್ಲಿ BCom ಪದವಿ ಪಡೆದರು. ವಿದ್ಯಾಭ್ಯಾಸದ ದಿನಗಳಿಂದಲೇ ನಾಟಕಗಳಲ್ಲಿ ನಟಿಸುತ್ತಾ ನಟನೆಯತ್ತ ಒಲವು ಬೆಳೆಸಿಕೊಂಡರು. 1973ರಲ್ಲಿ ಸಂಕಲ್ಪ ಚಿತ್ರದ ಮೂಲಕ ಸಿನಿ ಪಯಣ ಆರಂಭಿಸಿದರು. ಒಂದಾನೊಂದು ಕಾಲದಲ್ಲಿ ನಾಗರಹೊಳೆ, ಅಪರಿಚಿತ, ಗಂಡಬೇರುಂಡ ಮುಂತಾದ ಚಿತ್ರಗಳಲ್ಲಿ ಅವರ ನಟನೆ ಮರೆಯಲಾಗದು. ಅಂಬರೀಶ್ ಪುರಿ, ನಾಸಿರುದ್ದೀನ್ ಶಾ ಇಂತಹ ನಟರಿಗೆ ತಮ್ಮ ಕಂಠದಾನ ಮೂಲಕವೂ ಕೂಡ ಜೀವ ತುಂಬಿದ್ದರು. ಇವರಿಗೆ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಯಾವುದಪ್ಪ ಅಂದರೆ, ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ಒಂದಾನೊಂದು ಕಾಲದಲ್ಲಿ ಚಿತ್ರದ ಅದ್ಭುತ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೂಪರ್ನೋವಾ 459 ಎಂಬ ಸಾಹಸಮಯ ಚಿತ್ರವನ್ನು ನಿರ್ದೇಶಿಸಿದರು. ಅನಾರೋಗ್ಯ ಕಾರಣದಿಂದ 1993ರ ನವೆಂಬರ್ 8ರಂದು ತಮ್ಮ 52ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು. ಸುಂದರ ಕೃಷ್ಣ ಅರಸ್ ಅವರು ಒಬ್ಬ ಭಾರತೀಯ ಚಿತ್ರ ನಿರ್ಮಾಪಕ, ಚಿತ್ರನಟ ಆಗಿದ್ದರು. ಅವರು ದಕ್ಷಿಣ ಭಾರತೀಯ ಭಾಷೆಯ ಅನೇಕ ಚಲನಚಿತ್ರಗಳಲ್ಲಿ ನಕಾರಾತ್ಮಕ ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ದರು. ಅನೇಕ ನಟರಿಗೆ ಧ್ವನಿ ನೀಡುವ ಡಬ್ಬಿಂಗ್ ಕಲಾವಿದರಾಗಿಯೂ ಕೆಲಸ ಮಾಡಿದ್ದರು. ಕೃಷ್ಣ ಅರಸ್ ಅವರು ನಟನಾಗಿ ಕೆಲವು ಗಮನಾರ್ಹ ಚಿತ್ರಗಳಲ್ಲಿ ಪಂಜಾಬ್ ಬಾಳ್ಯ, ಹೃದಯ ಹಾಡಿತು, ಹೆಂಡ್ತಿಗೇಳ್ಬೇಡಿ, ಅಂತ ಮುಂತಾದ ಚಿತ್ರಗಳಲ್ಲಿ ಒಳ್ಳೆಯ ಮನೋಜ್ಞ ಅಭಿನಯ ನೀಡಿದ್ದಾರೆ. ಸುಂದರ ಕೃಷ್ಣ ಅರಸ್ ಅವರು 190ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಅವರು ಸೂಪರ್ನೋವಾ 459 ಎಂಬ ಹದಿಹರೆಯದ ಸಾಹಸ ಚಿತ್ರವನ್ನು ಸಹ ನಿರ್ದೇಶಿಸಿದ್ದರು. ಇದು ಅವರ ಸಾವಿಗೆ ಮುನ್ನ ಅವರ ಕೊನೆಯ ನಟನೆಯಾಗಿದೆ. ಅವರು 52ನೇ ವಯಸ್ಸಿನಲ್ಲಿ ಸ್ವಾತಿ 1994ರಲ್ಲಿನ ಚಿತ್ರೀಕರಣವನ್ನು ಪೂರ್ಣಗೊಳಿಸಿದ ನಂತರ ಟೈಫಾಯ್ಡ್ನಿಂದ ನಿಧನರಾಗಿದ್ದರು. ಟೈಫಾಯ್ಡ್ ಜ್ವರ ಇದ್ದರೂ ಕೂಡ ಅವರು ನಿರ್ಮಾಪಕರಿಗೆ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಚಿತ್ರೀಕರಣಕ್ಕೆ ಪಾಲ್ಗೊಂಡು ಟೈಫಾಯ್ಡ್ ಜಾಸ್ತಿಯಾಗಿ ಅವರು ನಿಧನ ಹೊಂದಿದರು. ಅವರು ನಟಿಸಿದ ಚಿತ್ರಗಳು ಯಾವುದೆಂದರೆ ಸಂಕಲ್ಪ, ಮುಗಿಯದ ಕತೆ, ನಾಗರಹೊಳೆ, ಒಂದಾನೊಂದು ಕಾಲದಲ್ಲಿ, ಅಪರಿಚಿತ, ಸೀತಾರಾಮು, ಪುಟಾಣಿ ಏಜೆಂಟ್ 23, ನಾನಿರುವುದು ನಿಮಗಾಗಿ, ಕಳ್ಳಾಕುಳ್ಳಿ, ಆಟೋ ರಾಜ, ಮೂಗನ ಸೇಡು, ರುಸ್ತುಂ ಜೋಡಿ, ನ್ಯಾಯ ನೀತಿ ಧರ್ಮ, ಪಾಯಿಂಟ್ ಪ್ರಮಾಣ, ಜನ್ಮದ ಅನುಬಂಧ, ಹದ್ದಿನ ಕಣ್ಣು, ಏಟು ಎದಿರೇಟು, ಅಂತ, ಗುರು ಶಿಷ್ಯರು, ಕದೀಮ ಕಳ್ಳರು, ಬೆಂಕಿ ಚೆಂಡು, ನ್ಯಾಯ ಎಲ್ಲಿದೆ, ಪ್ರೇಮೋತ್ತರ, ಅಜಿತ್, ಟೋನಿ, ಆಶಾ, ಗೆಲುವು ನನ್ನದೇ, ಇಬ್ಬನಿ ಕರಗಿತು, ಧರ್ಮಯುದ್ಧ, ಬ್ಯಾಂಕರ್ ಮಾರ್ಗಯ್ಯ, ಹುಲಿ ಹೆಜ್ಜೆ, ಗಂಡುಬೇರುಂಡ, ಅರುಣರಾಗ, ಅಗ್ನಿಪರೀಕ್ಷೆ, ಪ್ರೀತಿ, ಹುಲಿ ಹೆಬ್ಬುಲಿ, ಅತೀರ್ಥ ಮಹಾರಥ, ದಿಗ್ವಿಜಯ, ಸಂಯುಕ್ತ, ಮಾತೃವಾತ್ಸಲ್ಯ, ರಣರಂಗ, ಚಾಮುಂಡಿ ಕಲ್ಯಾಣ, ಇನ್ಸ್ಪೆಕ್ಟರ್ ವಿಕ್ರಮ್, ಮೃತ್ಯುಂಜಯ, ಉದ್ಭವ, ಜಪರಚನ್ನೇಗರಾಯ, ಹೃದಯ ಹಾಡಿತು, ಸಪ್ತಪದಿ, ಭರ್ಜರಿ ಗಂಡು, ಸಂಘರ್ಷ, ಜ್ವಾಲ, ಕೆರಳಿದ ಸರ್ಪ, ಸ್ವಾತಿ, ಸಿಡಿಸಿದ ಪಾಂಡವರು, ಚಿನ್ನ, ಅಪೂರ್ವ ಸಂಸಾರ, ಶ್ರೀ ವಾಸು, ತುಂಗಭದ್ರ, ಚಿನ್ನದ ರಾಜ, ಇನ್ನೂ ಹಲವಾರು ಚಿತ್ರಗಳಲ್ಲಿ ಅವರು ಅಭಿನಯ ನೀಡಿದ್ದರು. ಇವರು ಒಬ್ಬ ಒಳ್ಳೆಯ ಕಂಚಿನ ಕಂಠದ ನಟರಾಗಿದ್ದರು.
ಇವರ ಕಂಚಿನ ಕಂಠದಿಂದ ಹಲವಾರು ಸಿನಿಮಾಗಳಲ್ಲಿ ಕಳ್ಳನಟನ ಪಾತ್ರವನ್ನು ವಹಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಅವಕಾಶ ಬರುತ್ತಿದ್ದಂಥ ಕಾಲದಲ್ಲಿ ಅವರು ತಮ್ಮ 52ನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು. ಅವರು ತಮ್ಮ ಮನೋಜ್ಞ ಅಭಿನಯದಿಂದ ಚಿತ್ರರಸಿಕರ ಗಮನವನ್ನು ಸೆಳೆದಿದ್ದರು. ತಮ್ಮದೇ ಆದ ವಿಶಿಷ್ಟ ರೀತಿಯ ಡೈಲಾಗ್ ಡೆಲಿವರಿಯಿಂದ ಅವರು ಎಲ್ಲರನ್ನೂ ಕೂಡ ರಂಜಿಸಿದ್ದರು. ಅವರ ಒಂದು ಅಕಾಲಿಕ ನಿಧನಕ್ಕೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಈ ಮೂಲಕವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ ಮತ್ತು ಅವರನ್ನು ಈ ಮೂಲಕ ಸ್ಮರಣೆಯನ್ನ ಮಾಡಿಕೊಳ್ಳುತ್ತೇವೆ.